ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ಈ ವರ್ಷ ರಿಲೀಸ್ ಮಾಡಿರುವಂತಹ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2 ಹಾಗೂ ಮಾಡಲ್ ಕ್ವಶನ್ ಪೇಪರ್ 3 ಒಂದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ 3 ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಧನ್ಯವಾದಗಳು. ಸದಾ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಇಂಗ್ಲೀಷು 100% ಬರುವಂತಹ ಆ್ಯನ್ಯುವಲ್ ಎಕ್ಸಾಮಿಗೆ, ನಿಮ್ಮ ಪ್ರಿಪೇಟರಿ ಎಕ್ಸಾಮ್ಗೆ ಮೆಟೀರಿಯಲ್ ಯಾರಿಗೆ ಬೇಕೋ ಕಮೆಂಟ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಮೇಲಡಿಗೆ ಬಂದು ಲಿಂಕ್ಗಳು ಬಿದ್ದು ರೆಡಿ ಇರ್ತವೆ. ಅಂದರೆ ತಾವುಗಳು ನಮಗೆ ಸರ್ ಐ ಆಮ್ ಸೆಕೆಂಡ್ ಇಯರ್ ಪಿ ಯು ಸಿ, ಐ ನೀಡ್ ಗ್ರಾಮರ್, ಸರ್ ಐ ಆಮ್ ಸೆಕೆಂಡ್ ಇಯರ್ ಪಿ ಯು ಸಿ, ಐ ನೀಡ್ ಏನಂತೀರ ತಾವುಗಳು ಕ್ವಶನ್ ಆನ್ಸರ್ಸ್ ಇಂಪಾರ್ಟೆಂಟ್ ಅಂತ ಕಮೆಂಟ್ ಮಾಡಿದರೆ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಿನ ಬರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೋಮವಾರದ ದಿನ ಆಯಿತಾ, ಕಮ್ಮಿಂಗ್ ಮಂಡೇ ನಿಮಗೆಲ್ಲರಿಗೂ ಕೂಡ ನಮ್ಮ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇದೆ. ನೀವೇನು ಓದಬೇಕು ಅಂತ ಫಸ್ಟಿಗೆ ಹೇಳಿಬಿಡ್ತೇನೆ. ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಕೂಡ ಏನನ್ನು ಓದಬೇಕು, 3 ಮಾಡಲ್ ಕ್ವಶನ್ ಪೇಪರನ್ನು ಓದ್ಕೊಂಡ್ರೆ ಕಡಿಮೆ ಅಂದರೂ ಕಡಿಮೆ ಹೇಳ್ತಾ ಇರೋದು ನಾನು 35 ಮಾರ್ಕ್ಸು 3 ಮಾಡಲ್ ಕ್ವಶನ್ ಪೇಪರಿಂದ ಬರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಗೊತ್ತಾ, 45 ಮಾರ್ಕ್ಸಿಗೂ ಬರುತ್ತೆ. ಫಿಸಿಕ್ಸ್ ಪೇಪರ್ ನೋಡಿದಿರಲ್ವ. ಬನ್ನಿ ಈಗ ನಾವು ಮುಂದೆ ಹೋಗುವ. ದಿ ಎಕ್ಸೆಪ್ಷನ್ ರೇಸ್ಡ್ ವೆನ್ ದ ರಿಕ್ವೆಸ್ಟೆಡ್ ಮಾಡ್ಯೂಲ್ ಡೆಫಿನಿಷನ್ ಈಸ್ ನಾಟ್ ಫೌಂಡ್. ಕ್ವಶನ್ ನಂಬರ್ 1 ರೈಟ್ ಆನ್ಸರ್. ಇಂಪೋರ್ಟ್ ಎರರ್ ಆಪ್ಷನ್ ಸಿ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. Question number 2, the method which is used to convert Python objects for writing data in a binary file is called. Question number 2 right answer dump ಅಂತ ಇದೆ ಅಲ್ವಾ, ಆಪ್ಷನ್ ಬಿ ಅದು ಸರಿಯಾದ ಉತ್ತರ. Question number 3 assertion 1 ಹಾಗೂ ರೀಸನ್ 2 ಕೂಡ ಕೊಡಲಾಗಿದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ಐ ಥಿಂಕ್ ಎ ಇಸ್ ಟ್ರೂ ಆರ್ ಈಸ್ ಕರೆಕ್ಟ್ ರೀಸನ್, ಹೌದಲ್ವಾ? ನೋಡಿ ವಿದ್ಯಾರ್ಥಿಗಳೇ, ಎಕ್ಸ್ಪರ್ಟೀಸ್ಗಳು ಕೂಡ ನೋಡ್ತಾ ಇರ್ತೀರ. ಏನಾದರೂ ರಾಂಗ್ ಆನ್ಸರ್ ನಿಮ್ಗೆ ಕಂಡು ಬಂದರೆ ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿ, ಆಯಿತಾ? ಕೆಲವೊಮ್ಮೆ ಮನುಷ್ಯ ಅಲ್ವಾ, ತಪ್ಪು ಹಾಗೆ ಆಗುತ್ತೆ. ನೋಡಿ, ಡಿ ಕ್ಯೂ ಈಸ್ ಎ ವರ್ಷನ್ ಆಫ್ ಕ್ಯೂ ವಿಚ್ ಅಲೋಸ್ ಇನ್ಸರ್ಷನ್ ಆ್ಯಂಡ್ ಡಿಲಿಷನ್ ಅಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಬೋತ್ ಎಂಡ್ಸ್ ಇದೆ ಅಲ್ವಾ, 100% ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಇನ್ ಬಬಲ್ ಶಾರ್ಟ್ ವೈಲ್ ಸಾರ್ಟಿಂಗ್ ಈಸ್ ಅಸೆಂಡಿಂಗ್ ಆರ್ಡರ್ which element reaches its correct position after the first pass. Question number 5 right answer the smallest element ಅಂತ ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ, ಅದು ತಪ್ಪು. ದಿ ಲಾರ್ಜೆಸ್ಟ್ ಎಲಿಮೆಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಎ ಹಾಗೂ ಬಿ. In selection sort, the smallest element is selected in each pass and placed in its correct position. In selection sort, the nth element is the last and it is already in place. Question number 6 right answer is A is true and B is false ಅಂತ. Question number 7 ಇದೆ ಅಲ್ವಾ, the number of attributes in a relation is called degree ಅಂತ ರೈಟ್ ಆನ್ಸರ್. Question number 8 the most popular query language used by RDBMS is dash ಅಂತ ಇದೆ, ಈಸ್ ಡ್ಯಾಶ್. ಅದಕ್ಕೆ ಕ್ವಶನ್ ನಂಬರ್ 8 ದಟ್ ಈಸ್ MySQL is the right answer. Question number 9 which of the following is a string single row built in function. Question number 9 right answer is option A length. Question number 10 the operation is used to combine the selected rows of 2 labels at a time, that is called union. Question number 11 ಕರೆಕ್ಟ್ ಆಪ್ಷನ್ ಫಾರ್ HTTP ಈಸ್ ಡ್ಯಾಶ್ ಅಂತ ಇದೆ, ಅದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೌದಲ್ವಾ? ಆಪ್ಷನ್ 11ಗೆ ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಾ, 4 ನೋಡ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ, ಹಾಗೂ ಕೆಲವೊಮ್ಮೆ ಅದು ಮಿಸ್ಲೀಡ್ ಆಗಿಬಿಡುತ್ತೆ ಬರೆಯೋ ಸಮಯದಲ್ಲಿ. ಈಗ ಕ್ವಶನ್ ನಂಬರ್ 12 ನೋಡೋಣವಾ. ದಿ ನೆಟ್ವರ್ಕ್ topology where data can be transmitted in only one direction is called, that is a ring is the right answer. Question number 13 the example for half duplex communication mode, that is walkie talkie ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. The communication protocol which establish a dedicated and direct connection between the two communicating devices is called
TCP, that is the right answer. Question number 15, the stand-alone program that are capable of working on its own dash, right answer is ಟ್ರೋಜನ್ ಹಾರ್ಸ್. ವಿದ್ಯಾರ್ಥಿಗಳೇ ಕ್ಷಮಿಸಬೇಕು, ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೆ ಆಯಿತಾ. ಯಾಕಂದರೆ ಎಲ್ಲ ಬೇರೆ ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ PDF ಕಾಪಿಗಳನ್ನು ಕೂಡ ಅವರ ಒಂದು ಮೇಲ್ ಐಡಿಗೆ ಕಳಿಸ್ಕೊಟ್ಟಿದ್ದೆ. ಆದರೆ ಕಂಪ್ಯೂಟರ್ ಸೈನ್ಸ್ ಆಗಿದೆ ಅಂದ್ಕೊಂಡಿದ್ದೆ, ಕ್ಷಮಿಸಬೇಕು, ಅದಾಗಿರಲಿಲ್ಲ. ಇವತ್ತು ಚೆಕ್ ಮಾಡಿದಾಗ ಗೊತ್ತಾಗಿದೆ. ಕ್ವಶನ್ ನಂಬರ್ 16. The dash statement in Python is used to test an expression in the program code. ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ದಟ್ ಈಸ್ assert. ಕ್ವಶನ್ ನಂಬರ್ 17, the dash file consists of data stored as a stream of bytes. ಕ್ವಶನ್ ನಂಬರ್ 17, that is binary is the right answer, binary file. Clear? Question number 18, each row of a table is called dash, that is redundancy ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಅಂದರೆ ರೆಕಾರ್ಡ್, ನಾಟ್ ರಿಡಂಡೆನ್ಸಿ, ರೆಕಾರ್ಡ್. ಕ್ವಶನ್ ನಂಬರ್ 19, ಡ್ಯಾಶ್ ಈಸ್ ಎ ಕಮ್ಯಾಂಡ್ ವಿಚ್ ಕಮ್ಸ್ ಅಂಡರ್ DML ಅಂತ ಇದೆ, ಅದು ಇನ್ಸರ್ಟ್ ಅಂತ ಇದೆ ಅಲ್ವಾ, ರೈಟ್ ಆನ್ಸರ್. ಕ್ವಶನ್ ನಂಬರ್ 20, ಡ್ಯಾಶ್ ಈಸ್ ಆನ್ ಅಗ್ರಿಗೇಟ್ ಫಂಕ್ಷನ್ ಇನ್ SQL, ರೈಟ್ ಆನ್ಸರ್ ಈಸ್ ಮ್ಯಾಕ್ಸ್. ವಿದ್ಯಾರ್ಥಿಗಳೇ ಪಾರ್ಟ್ ಬಿನಲ್ಲಿದ್ದೀವಿ. ಟೋಟಲ್ ನಾವು 6 ನಿಮಿಷದಲ್ಲಿ 20 ಮಾರ್ಕ್ಸನ್ನು ಗೇನ್ ಮಾಡಿದ್ದೀವಿ. ವಾಟ್ ಡಸ್ ಇಟ್ ಮೀನ್? ತಾವುಗಳು ಎಕ್ಸಾಮಲ್ಲಿ ನಾನು ನಿಮ್ಗೆ ನೋಡಿ ಕ್ವಶನ್ ಪೂರ್ತಿ ಓದಿ ಆನ್ಸರ್ ಪೂರ್ತಿ ಹೇಳಿ ಆರಾಮಾಗಿ ಮಾಡ್ತಾಯಿದ್ದೀನಿ. ನಿಮ್ಮ ಕೆಲಸ ಏನು, ಕರೆಕ್ಟಾಗಿ ಓದ್ಕೊಂಡ್ರೆ ಒಂದು 6ರಿಂದ 7 ನಿಮಿಷದಲ್ಲಿ 20 ಅಂಕಗಳನ್ನು ಗಳಿಸ್ಬೋದು. ಯಾರೂ ಕೂಡ ಫೇಲ್ ಆಗಲ್ಲ. ಬೇಕಾಗಿರೋದು ಅಂಕಗಳು ಎಷ್ಟು ಗೊತ್ತಾ? ಕಂಪ್ಯೂಟರ್ ಸೈನ್ಸು ಪಾಸ್ ಆಗಲಿಕ್ಕೆ ಅದು 21 ಮಾರ್ಕ್ಸ್ ಆಗಿರುತ್ತೆ. ಮುಂದ್ಗಡೆ ಕಾಣುತ್ತಿರುವ ಎಲ್ಲ ಕ್ವಶನ್ಸ್ಗಳು ನೋಡ್ರಿ, ಪ್ರಿಫಿಕ್ಸ್ ಅಂದರೆ +AB ಅಂತ, ಪೋಸ್ಟ್ ಪ್ರಿಫಿಕ್ಸ್ ಅಂತ ಹೇಳಿದರೆ AB+ ಅಂತ. ಅಂದರೆ ಪ್ರಿಫಿಕ್ಸ್ ಅಂತ ಹೇಳಿದರೆ ದ ವರ್ಡ್ ವಿಚ್ ವಿ ಏನಂತೀರ, ನ್ಯೂ ವರ್ಡ್ ಆಯಿತಾ, ಟು ಕ್ರಿಯೇಟ್ ನ್ಯೂ ವರ್ಡ್ ವಿಚ್ ವಿ ಜಾಯಿನ್ ಎಟ್ ದಿ ಬಿಗಿನಿಂಗ್ ಆಫ್ ದಿ ವರ್ಡ್, ದಟ್ ಈಸ್ ಕಾಲ್ಡ್ ಪ್ರಿಫಿಕ್ಸ್ ಅಂತ. ಫಾರ್ ಎಕ್ಸಾಂಪಲ್ ಹ್ಯಾಪಿಗೆ ಅನ್ಹ್ಯಾಪಿ ಅಂತ ಬರೆದ್ರೆ ಪ್ರಿಫಿಕ್ಸ್ ಆಗುತ್ತೆ. ಪೋಸ್ಟ್ ಫಿಕ್ಸ್ ಅಂತ ಹೇಳಿದರೆ ವರ್ಡ್ ಆದಮೇಲೆ ಫಿಕ್ಸ್ ಮಾಡುವುದನ್ನು. ಹಾಗಾಗಿ ಎಕ್ಸಾಂಪಲು +AB ಪ್ರಿಫಿಕ್ಸು, AB+ ಪೋಸ್ಟ್ ಪ್ರಿಫಿಕ್ಸ್ ಆಗುತ್ತೆ. ನಾನು ಏನು ಕಂಪ್ಯೂಟರ್ ಟೀಚರೆಲ್ಲ, ಇದ್ರ ನಾಲೆಡ್ಜು ಪ್ರತಿಯೊಬ್ಬರಿಗೂ ಕೂಡ ಬಹಳ ಕಡೆ ಇದು ಇದೆ ಆಯಿತಾ. ಧನ್ಯವಾದಗಳು. ಈ ಕಾಣುತ್ತಿರುವ 2 ಮಾರ್ಕ್ಸು ಹಾಗೂ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ವಾ ಇದು? ಎಸ್, 4 3 12. ನೋಡಿ ವಿದ್ಯಾರ್ಥಿಗಳೇ, 100% ನಾಳೆ ಅಂದರೆ ಸೋಮವಾರದ ದಿನ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿರುತ್ತೆ. ಹೆಂಗೆ ಸರ್ ಹೇಳ್ತೀರಾ ನೀವು? ಗೆಸ್ ಮಾಡ್ತಾಯಿದ್ದೀರಾ? ಗೆಸ್ ಎಲ್ಲ ಕಂಡ್ರು. ಪ್ರಿಪೇಟ್ರಿ ಎಕ್ಸಾಮು 2 ಆಗಿದೆ, ಕೆಮಿಸ್ಟ್ರಿ, ಫಿಸಿಕ್ಸು. 50% ಪ್ರಿಪೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಇವೇ ಮಾಡಲ್ ಕ್ವಶನ್ ಪೇಪರ್ಗಳು ಇದ್ದವು. ಜೊತೆಗೆ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರಲ್ವ, ರಿಲೀಸ್ ಆಗಿದೆ, ಅದು ಕೂಡ ಇತ್ತು. ಏನು ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ ಪ್ರಶ್ನೆಗಳು. ಹಾಗಾಗಿ ದಯವಿಟ್ಟು ಮೊದಲು ನಿಮಗೇನು ಬರಲ್ಲ ಅಂದರೂ ಈ 3 ಮಾಡಲ್ ಕ್ವಶನ್ ಪೇಪರನ್ನು ತಾವುಗಳು ಪ್ರಿಪೇರ್ ಆದರೆ 100% ನೀವು ಎಕ್ಸಾಮಲ್ಲಿ ಗೆಟನ್ ಆಗ್ತೀರಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಹಂಗಂತ ಹೇಳಿಬಿಟ್ಟು ಕ್ವಿಟ್ ಮಾಡ್ಕೊಂಡ್ರೆ ಒಂದೇ ವಿಡಿಯೋ ಒಂದು 20 ನಿಮಿಷ ಆಗುತ್ತೆ. ಸಂಪೂರ್ಣವಾಗಿ ನಿಮಗೆ ಮಾಡಲ್ 1 2 3 ಇದೇ ಒಂದು ವಿಡಿಯೋದ ನಲ್ಲಿ ಪಾರ್ಟ್ ಎ ಕಂಪ್ಲೀಟಾಗಿ ನಿಮಗೆ ಆನ್ಸರನ್ನು 100% ರೈಟ್ ಆನ್ಸರ್ಸನ್ನು ಕೊಡ್ತಾ ಹೋಗ್ತಾನೆ ಆಯಿತಾ. ಏನೇ ತಮಗೆ ಸಮಸ್ಯೆ ಡೌಟ್ ಇದ್ದರೂ ನಮ್ಮ ಒಂದು ಮೇಲ್ ID ಅಥವಾ ಕಮೆಂಟ್ ಮುಖಾಂತರ ಅದನ್ನು ಬಗೆಹರಿಸಿಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರೂ ಕೂಡ 100% ಆನ್ಯುವಲ್ ಎಕ್ಸಾಮ್ ನಿಮ್ಮ ಇದು ಮಾಡಲ್ 2 ಕಂಡ್ರು. ಬನ್ನಿ, ಭಾಳ ಕೊರಿಬಾರ್ದು. ಕ್ವಶನ್ ನಂಬರ್ 1, ಮಾಡಲ್ ಕ್ವಶನ್ ಪೇಪರ್ 2. ರೈಟ್ ಆನ್ಸರ್ ಈಸ್, that is 0 division error is the right answer. Question number 2, the function which returns an integer that specifies the current position of the file object in the file is dash. Right answer is option C, tell. Question number 3, assertion and reason. Text data structure is used in assessing link at the last visited web page. Reason, the ordering principle is FIFO. Question number 3, right answer is option C, A is false and R is correct reason. Question number 4, an arrangement of linear data structure in which
addition and removal of elements can happen from any end is known as dash. Right answer is option C, D, Q is the right answer. Question number 5. Changing the position of two elements with each other means dash. Right answer is question number 5 that is swapping is the right answer. Question number 6. The nested loop will have the time complexity as dash. Question number 6. Right answer is n square. Option A. ಕ್ವಶನ್ ನಂಬರ್ 7 ಅನ್ನು ನೋಡೋಣ. ಐಡೆಂಟಿಫೈ ದಿ DBMS ಸಾಫ್ಟ್ವೇರ್ ಅಂತ ಇದೆ. ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು 0 ಮಾರ್ಕ್ಸ್ ತೆಗೆದಿದ್ದಾರೆ. ಯಾಕಂದರೆ ಅವರೆಲ್ಲರೂ ಕೂಡ ಮೈಕ್ರೋಸಾಫ್ಟ್ ಔಟ್ಲುಕ್ ಅಂತ ಹಾಕಿಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಮೈಕ್ರೋಸಾಫ್ಟ್ SS ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 8. ದ ಸಿಂಬಲ್ ಯೂಸ್ಡ್ ಟು ರೆಪ್ರೆಸೆಂಟ್ ಇಂಟರ್ಸೆಕ್ಟ್ ಆಪರೇಷನ್ ಈಸ್ ಡ್ಯಾಶ್. ಮ್ಯಾಥಮೆಟಿಕ್ಸಲ್ಲಿ ಎಲ್ಲರಿಗೂ ಕೂಡ ಗೊತ್ತು A ಇಂಟರ್ಸೆಕ್ಟ್ B ಅಂತ ಬರಿತೀರಾ, ಅದೇ ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ವಿಚ್ ಡಾಟಾ ಟೈಪ್ ಈಸ್ ಯೂಸ್ಡ್ ಟು ಹೋಲ್ಡ್ ನಂಬರ್ಸ್ ವಿತ್ ಡೆಸಿಮಲ್ ಪಾಯಿಂಟ್ಸ್ ಇನ್ MySQL? ದಟ್ ಈಸ್ ಕ್ವಶನ್ ನಂಬರ್ 9. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫ್ಲೋಟ್. ಕ್ವಶನ್ ನಂಬರ್ ಸ್ವಲ್ಪ ತಾಳ್ರಪ್ಪ. ಕ್ವಶನ್ ನಂಬರ್ 7ಗೆ ಮೈಕ್ರೋಸಾಫ್ಟ್ SS ಹೇಳಿದ್ನಲ್ವಾ. ಕ್ವಶನ್ ನಂಬರ್ 6ಗೆ n ಸ್ಕ್ವೇರ್ ಹೇಳಿದ್ನಲ್ವಾ, ರೈಟ್. ಕ್ವಶನ್ ನಂಬರ್ 5 ಸ್ವಾಪಿಂಗ್ ಎಲ್ಲ ಕರೆಕ್ಟ್ ಇದೆ. ರಾತ್ರಿ ಅಲ್ವಾ, ಏನಾದರೂ ಎಡವಟ್ಟು ಮಾಡಿಬಿಟ್ರೆ ನಿಮ್ಮ ಜೀವನ. ಕ್ವಶನ್ ನಂಬರ್ 9 ಫ್ಲೋಟ್. ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ ದಟ್ ಈಸ್ ದ ಕ್ಲಾಸ್ ಯೂಸ್ಡ್ ಟು ಎನ್ಫೋರ್ಸ್ ಕಂಡೀಷನ್ ಈಸ್ where, WHERE. Question number 11. Conversion of the domain name of each web server to its corresponding IP address is dash. Right answer is domain name system is the right answer. Question number 12. Printing of document with a building can be done by using which type of networks? That right answer is LAN. LAN, LAN, LAN. ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ನಮಗೂ ಕೂಡ ಗೊತ್ತು ಸ್ವಲ್ಪ. ಕ್ವಶನ್ ನಂಬರ್ 13. ಮೊಬೈಲ್ ಫೋನ್ಸ್ ಆರ್ ಎಕ್ಸಾಂಪಲ್ ಆಫ್ ವಿಚ್ ಟೈಪ್ ಆಫ್ ಡಾಟಾ ಕಮ್ಯುನಿಕೇಷನ್ ಅಂತ ಇದೆ. 13ನೆಯ ಪ್ರಶ್ನೆಗೆ ಫುಲ್ ಡುಪ್ಲೆಕ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14. ವಿತ್ ರೆಸ್ಪೆಕ್ಟ್ ಟು ಬ್ಯಾಂಡ್ ವಿಡ್ ಹೌ ಮೆನಿ ಹರ್ಟ್ಸ್ ಕ್ಯಾನ್ ಮೇಕ್ 1 ಗಿಗಾಹರ್ಟ್ಸ್ ಅಂತ. ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ 1000 ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಕ್ವಶನ್ ನಂಬರ್ ಅದಕ್ಕೆ ಸಿ ಆಯಿತಾ, ಸಿ. ಕ್ವಶನ್ ನಂಬರ್ 15 ಅದಕ್ಕೆ ಸರಿಯಾದ ಉತ್ತರ ಬಂದು ವಿದ್ಯಾರ್ಥಿಗಳೇ ದಿ ಮಾಲ್ವೇರ್ ದ ಟಾರ್ಗೆಟ್ಸ್ ಯೂಸರ್ ಡಾಟಾ ಈಸ್ ಡ್ಯಾಶ್ ಅಂತ ಇದೆ. ಅದನ್ನು ರ್ಯಾನ್ಸಮ್ ವೇರ್ ಅಂತ ಕರಿತೀವಿ. ಆಪ್ಷನ್ ಸಿ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿದ್ದೀವಿ. ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಆ್ಯನ್ ನೋಡಿ ವಿದ್ಯಾರ್ಥಿಗಳೇ, ಭಾಳ ಜನ ಸ್ಕಿಪ್ ಮಾಡಿರ್ಬೋದು, ಗೊತ್ತಿಲ್ಲ. ಮಾಡಲ್ ಕ್ವಶನ್ ಪೇಪರು ಪ್ರಿಪೇಟರಿ ಎಕ್ಸಾಮ್ ಕೆಮಿಸ್ಟ್ರಿ, ಪ್ರಿಪೇಟರಿ ಎಕ್ಸಾಮ್ ಫಿಸಿಕ್ಸ್ ಎರಡೂ ಆಗಿದೆ ಅಲ್ವಾ. ಆ ಎರಡರಲ್ಲೂ ಕೂಡ 15 ಅಂದರೆ ಪಾರ್ಟ್ ಎ 20 ಮಾರ್ಕ್ಸಿಗೆ 8 ಮಾರ್ಕ್ಸು ಇದೇ ಮಾಡಲ್ ಕ್ವಶನ್ ಪೇಪರ್ಗಳಿಂದ ಬಂದಿದೆ. ಇದರ ಅರ್ಥವೇನು? ಫಸ್ಟ್ ಫೋಕಸ್ ಆನ್ ದೀಸ್ ಮಾಡಲ್ ಕ್ವಶನ್ ಪೇಪರ್ಸ್. ಪಾರ್ಟ್ ಎ ಕೂಡ ಬಂದಿದೆ ಕಣ್ರು. ಕ್ವಶನ್ ನಂಬರ್ 16. ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಆ್ಯನ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಇಟ್ ಓವರ್ ದಿ ರನ್ ಟೈಮ್ ಸಿಸ್ಟಮ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದನ್ನು ನಾವು ಥ್ರೋಯಿಂಗ್ ಅಂತ ಕರೆಯುತ್ತೇವೆ. ದಿ ಡ್ಯಾಶ್ ಪ್ರೊಸೆಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಪಿಕ್ಲಿಂಗ್ ಅಂತ ಇದೆ. ಕ್ವಶನ್ ನಂಬರ್ 17 ದಟ್ ಈಸ್ ಸೀರಿಯಲೈಸೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18. ಡ್ಯಾಶ್ ಮೀನ್ಸ್ ಸೇಮ್ ಡಾಟಾ ಆರ್ ಡುಪ್ಲಿಕೇಟೆಡ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಫೈಲ್ಸ್. ಕ್ವಶನ್ ನಂಬರ್ 18 ಅದನ್ನು ರಿಡಂಡೆನ್ಸಿ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 19 ಕಣ್ರಿ, ಎಲ್ಲೋಯ್ತು? ದಿ ಡ್ಯಾಶ್ ಆಪ್ರೇಟರ್ ಡಿಫೈನ್ಸ್ ದ ರೇಂಜ್ ಆಫ್ ವ್ಯಾಲ್ಯೂಸ್ ಇನ್ಕ್ಲೂಸಿವ್ ಆಫ್ ಬೌಂಡ್ರಿ ವ್ಯಾಲ್ಯೂಸ್ ಅಂತ ಇದೆ. ಅದು ಬಿಟ್ವೀನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 20. ದ ಫಂಕ್ಷನ್ ದಟ್ ಕನ್ವರ್ಟ್ಸ್ ಸ್ಟ್ರಿಂಗ್ ಇಂಟು ಅಪ್ಪರ್ ಕೇಸ್ ಈಸ್ ಕಾಲ್ಡ್, ದಟ್ ಈಸ್ ಅಪ್ಪರ್ ಕೇಸ್ ಅಂದರೆ ಯು ಕೇಸ್ ಅಂತ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಇವೆಲ್ಲ ಪ್ರಶ್ನೆಗಳು 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ನಿಮ್ಗೆ ಏನೇನಿದ್ದಾವೋ ಎಲ್ಲವೂ ಕೂಡ 100% ನಿಮ್ಮ ಒಂದು ಏನಂತೀರ ತಾವುಗಳು
ಪ್ರಿಪೇಟ್ರಿ ಹಾಗೂ ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ತವೆ. ಆಯಿತಾ. ಈ ವಿಡಿಯೋ ಮಾಡುತ್ತಿರುವಂಥದ್ದು ಟಾರ್ಗೆಟು ಆ್ಯನ್ಯುವಲ್ ಎಕ್ಸಾಮ್ ಆಗಿರುತ್ತೆ. ಧನ್ಯವಾದಗಳು. ಅಲ್ಲಿಯವರೆಗೂ ಕೂಡ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡ್ತಾ ಇರಿ ಅವಾಗವಾಗ. ಎಲ್ಲ ಹಾರ್ಡ್ ಕಾಪಿಗಳನ್ನು ಯಾರ ಹತ್ರ ಮಾಡಲ್ ಕ್ವಶನ್ ಪೇಪರ್ ಇಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಮಾಡಲ್ ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿರ್ತೇನೆ. ಒಂದು ವಿಡಿಯೋ ಈಗಾಗಲೇ ನಾನು ಫೇಸ್ ಟು ಫೇಸ್ ಅಪ್ಲೋಡ್ ಮಾಡಿದ್ದೇನೆ. ಎಷ್ಟು ಓದಬೇಕು, ಏನು ಓದಬೇಕು, ಹೇಗೆ ಓದಬೇಕು ಅಂತ. ಯಾರೂ ಫೇಲ್ ಆಗಲ್ಲ ಕಣ್ರು. 21 ಮಾರ್ಕ್ಸು ವರ್ಷ ಇಡೀ ಕೂತ್ಕೊಂಡು ತೆಗಿಯಕ್ಕಾಗಲ್ವಾ? ಹಾಗೆಯೇ ಆಗತ್ತೆ. ಧನ್ಯವಾದಗಳು. ಬನ್ನಿ ಈಗ ನಾವು ಮಾಡಲ್ ಕ್ವಶನ್ ಪೇಪರ್ 3 ಕಡೆಗೆ ಪಯಣವನ್ನು ಬೆಳೆಸೋಣ. ಬನ್ನಿ ವಿದ್ಯಾರ್ಥಿಗಳೇ. ಸ್ಟೆಪ್ ದಿ ಮಾಡಲ್ ಕ್ವಶನ್ ಪೇಪರ್ 3 2025-26 Computer Science. The exception raised when a local or global variable is not defined is dash. Question number 1, right answer is name error is the right answer. Question number 2, the default file opening mode in Python is dash. Right answer is option A. ಅದು ದಿ ರೈಟ್ ಮೋಡ್ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 3, ಅಸರ್ಷನ್ ಕೊಟ್ಟಿದ್ದಾರೆ ಹಾಗೂ ರೀಸನ್ ಇದೆ. ಎ ಸ್ಟೇಕ್ ಈಸ್ ಎ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ದಟ್ ಸ್ಟೋರ್ಸ್ ದಿ ಎಲಿಮೆಂಟ್ ಇನ್ ಫಿಫೋ ಅಂತ ಇದೆ. ಹೌದಲ್ವಾ? ರೀಸನ್ ಏನು? ಇನ್ ಸ್ಟ್ಯಾಕ್ ಎ ನ್ಯೂ ಎಲಿಮೆಂಟ್ ಈಸ್ ಆ್ಯಡೆಡ್ ಅಂಡ್ ರಿಮೂವ್ಡ್ ಫ್ರಮ್ ಒನ್ ಆ್ಯಂಡ್ ಡೈಲಿ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಈಸ್ ಫಾಲ್ಸ್ ಬಟ್ ಆರ್ ಈಸ್ ಟ್ರೂ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. Question number 4, the operations used to remove elements at the front of the queue without removing it from the queue is dash. Right answer is option B, peak. Question number 5, the time complexity of a quadratic line algorithm is dash ಅಂತ ಇದೆ. Question number 5, right answer is n square, repeated ಅಲ್ವಾ ಇದು. Question number 6, number of passes required to sort a list of size 100 using bubble sort is called option D, 99. The purpose of data constant in database is to ensure liability is the right answer. Question number 8, the degree of the Cartesian product of two relation A and B is dash. Right answer is sum of their ಕಾರ್ಡಿನಾಲಿಟೀಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ಈ 3 ಮಾಡಲ್ ಕ್ವಶನ್ ಪೇಪರನ್ನು ಮೊದಲು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆದುಕೊಳ್ಳಿ. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಇಸ್ ಸಮ್ ಆಫ್ ದೇರ್ ಕಾರ್ಡಿನಾಲಿಟೀಸ್. ಕ್ವಶನ್ ನಂಬರ್ 9, ಐಡೆಂಟಿಫೈ ದ ಕರೆಕ್ಟ್ ಡಾಟಾ ಫಂಕ್ಷನ್ ಫ್ರಮ್ ದಿ ಫಾಲೋಯಿಂಗ್. ಅದಕ್ಕೆ ಸರಿಯಾದ ಉತ್ತರ ನಾವು NOW ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, the SQL command to modify the structure of a table is dash. Right answer is option D, alter. Question number 11, the device used to conversion between digital and analog signal is dash. Right answer is modem. Question number modem ಆಯ್ತಾ. Question number 12, the approximate range of personal area networks is dash. Right answer is option C, 10 meters. Question number 13, choose full duplex communication devices from the following. Right answer is television. Question number 14, identify the request response protocol from the following. Right answer is HTTP ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. choose the item not belonging to the group ಅಂತ ಇದೆ. that is option A, firewall. fill in the blanks ಅನ್ನು ನೋಡೋಣ. ಕ್ವಶನ್ ನಂಬರ್ 16ಕ್ಕೆ ಡ್ಯಾಶ್ ಡಿಸ್ಟರ್ಬ್ಸ್ ದಿ ನಾರ್ಮಲ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್. ರೈಟ್ ಆನ್ಸರ್ ಈಸ್ ದಟ್ ಈಸ್ ಎಕ್ಸಂಪ್ಷನ್ಸ್ ಈಸ್ ದ ರೈಟ್ ಆನ್ಸರ್. ಡ್ಯಾಶ್ ಪೈಥಾನ್ ಮಾಡ್ಯೂಲ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ರೀಡ್ ರೈಟ್ ಆಪರೇಷನ್ ಆನ್ ಬೈನರಿ ಫೈಲ್. ರೈಟ್ ಆನ್ಸರ್ ಈಸ್ pickle. Question number 18, dash reforms a duplication of data in a database. Right answer is redundancy, repeated one. Question number 19, the dash clause is used to along with select to avoid duplicate values in an SQL query. Right answer is distinct. Question number 20, dash operation is used to combine the selected row of two tables at a time. Right answer is union.
ನೋಡಿ ವಿದ್ಯಾರ್ಥಿಗಳೇ, ಮುಂದೆ ಬರುವಂಥ ಎಲ್ಲ ಪ್ರಶ್ನೆಗಳು 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್, ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆಗಳು ಆಗಿರ್ತವೆ. ಏನಾಗಿದೆಯೇ ಏನೋ ನಮ್ಮ ಕಂಪ್ಯೂಟರ್ ಸೈನ್ಸ್ ಅವರ ಒಂದು ಏನಂತಿರೋ ಅವುಗಳು ಸಂಘದಿಂದ ಅಂತಿರೋ ಅಥವಾ ಒಂದು ಕಮಿಟಿಯಿಂದ ಅಂತಿರೋ ಅಥವಾ ಏನಂತಿರೋ ಯಾವುದೇ ರೀತಿಯಾದಂಥ ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳು ಇಲ್ಲಿಯವರೆಗೂ ಸಿಗಲಿಲ್ಲ. ಎನಿಹೋ ನೋಡವ, ಮುಂದಿನ ದಿನಗಳಲ್ಲಿ ಏನಾದರೂ ಸಿಕ್ಕರೆ ಅಂದರೆ ಇದೇ ತಿಂಗಳಲ್ಲಿ ನಿಮಗೆ ನಾನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ ವಿದ್ಯಾರ್ಥಿಗಳೇ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಅದು ನಿಮಗೆ ಸಂಬಂಧ ಇಲ್ಲ, ಅದು ನಮ್ಮ ರಿಪೀಟರ್ಸಿಗೂ ಹಾಗೂ ಫೇಲ್ಯೂರ್ ಕ್ಯಾಂಡಿಡೇಟ್ಸ್ಗಳಿಗೆ ಆಗಿರುತ್ತೆ. ನಿಮಗೆ ಪೋರ್ಷನ್ ಚೇಂಜ್ ಇದೆ, ಯಾವುದೇ ರೀತಿಯಾದಂಥ ಓಲ್ಡ್ ಮೆಟೀರಿಯಲ್ಲು ಅಥವಾ ಪಾಸಿಂಗ್ ಪ್ಯಾಕೇಜ್ ಅಂದ್ಕೊಂಡು ಅದರಿಂದ ಹೋದರೆ ಜೀವನ ಹಾಳು ಮಾಡ್ಕೊತೀರ. ಯಾಕಂದರೆ ಅದು ಇದು ರಿಲೇಟೆಡ್ ಆಗಿಲ್ಲ. ಬ್ಲೂ ಪ್ರಿಂಟ್ ಪ್ರಕಾರ ಏನಿದೆಯೋ ಅದನ್ನೇ ಓದ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ, ಅಂದರೆ ಅಂಕಗಳು ಚೆನ್ನಾಗಿ ಬರ್ತವೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮ್ಮ ಆ್ಯನ್ಯುವಲ್, ನಿಮ್ಮ ಪ್ರಿಪೇಟಿಗೆ ಬರುವಂಥ ಇಂಗ್ಲೀಷಿನ ಲಿಂಕ್ಸ್ಗಳನ್ನು ನೀಡುತ್ತೇನೆ, ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.